ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾವ ರೀತಿ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ ಟಾಪ್ ಗೇನರ್ ಅಂತ ನೋಡೋದಾದರೆ ಪವರ್ ಗ್ರಿಡ್ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತು ಅದು ಇವತ್ತು ನಿಫ್ಟಿಗೆ. ಸೊ ಪವರ್ ಗ್ರಿಡಲ್ಲಿ 3.8% ಬಂದು ಆಲ್ ಟೈಮ್ ಹೈ ಆಗಿದೆ. ಜೊತೆಗೆ HDFC ಟ್ವಿನ್ಸ್ ಇವತ್ತು ತುಂಬ ಒಳ್ಳೆ ರೀತಿಯಾದಂಥ ಕಂಬ್ಯಾಕ್ ಬಂದಿದೆ. HDFC ಲೈಫ್ ಅಂತೂ ನಾವು ನೋಡ್ತಾನೆ ಬಂದಿದ್ವಿ, 2-3 ದಿನದಿಂದ ರ್ಯಾಲಿ ಆಗಿತ್ತು, ಇವತ್ತೊಂದು ಫ್ಲಾಟ್ ಆಗಿದೆ. ಬಟ್ HDFC ಟ್ವಿನ್ಸ್ ಏನಿದೆ, HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕ್, ಇದರಲ್ಲಿ ಸುಮಾರು ಪಾಸಿಟಿವ್ ನ್ಯೂಸ್ ಇದೆ. ಏನಕ್ಕೆ ಕಾರಣ ಅಂದರೆ CCI ಅವರು ಇವರ ಮರ್ಜರ್ನ ಅಪ್ರೂವಲ್ ಮಾಡಿದ್ದಾರೆ. ಈ ವರ್ಷದ 3ನೇ ಕ್ವಾರ್ಟರ್ ಅಷ್ಟೊತ್ತಿಗೆ ಇವರ ಅಪ್ರೂವಲ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ HDFC ಲೈಫಿಗೂ ಒಂದು ಒಳ್ಳೆ ಸುದ್ದಿ ಇದೆ. HDFC ಲೈಫಲ್ಲಿ 50%ಗಿಂತನೂ ಜಾಸ್ತಿ ಸ್ಟೇಕನ್ನು HDFC ಬ್ಯಾಂಕು ಹೊಂದಬೇಕು ಅಂತ ಒಂದು ರಿಕ್ವೆಸ್ಟ್ ಇಟ್ಟಿದ್ರು, ಅದಕ್ಕೂ ಕೂಡ ಅಪ್ರೂವಲ್ ಸಿಕ್ಕಿದೆ. ಸೊ 50%ಗಿಂತ ಜಾಸ್ತಿ ಸ್ಟೇಕನ್ನು HDFC ಲೈಫಲ್ಲಿ HDFC ಬ್ಯಾಂಕೇ ಹೊಂದಿರುತ್ತೆ. ಇದೆಲ್ಲ ನೋಡಿ ಆಲ್ರೆಡಿ ಮಾರ್ಕೆಟಲ್ಲಿ ಫ್ಯಾಕ್ಟ್ರಿನ ಆಗೋಗಿದೆ. 2-3 ದಿನದಿಂದ ನಿಮಗೆ ರ್ಯಾಲಿ ನೋಡಿದ್ವಿ ನಾವು HDFC ಲೈಫಲ್ಲಿ. ಸೊ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ JSW ಸ್ಟೀಲ್ ಹಿಂಡಾಲ್ಕೋ 1.87% ಫಾಲ್ ಬಂದಿದೆ, ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಓವರಾಲ್ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಟ್ರೇಡ್ ಇತ್ತು ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋದಾದರೆ, ನಿಫ್ಟಿ ಇವತ್ತು ಏನಾಯಿತು, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನು ಮಾಡ್ತು, ಒಂದು ಹ್ಯಾಮರ್ನ ಮಾಡ್ತು. ಹ್ಯಾಮರ್ ಯಾವ ಥರ, ಉಲ್ಟಾ ಹ್ಯಾಮರ್. ಇದನ್ನು ಉಲ್ಟಾ ಹ್ಯಾಮರ್ ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಅಲ್ಲ, ಇದು ಹ್ಯಾಂಗಿಂಗ್ ಮ್ಯಾನ್ ಅಂತ. ನೋಡಿ, ಹ್ಯಾಮರ್ ಯಾವಾಗಲೂ ಬಾಟಮಲ್ಲಿ ಬಂದರೆ ಅದನ್ನ ನಾವು ಹ್ಯಾಮರ್ ಅಂತ ಕರಿತೀವಿ, ಟಾಪಲ್ಲಿ ಬಂದರೆ ಅದನ್ನ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ ನಾವು. ಸೊ ಇದನ್ನು ನಾನು ಹೇಳಿದ್ದೀನಿ ಕೂಡ ನಿಮಗೆ, ಎಲ್ಲಿ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ. ಬಟ್ ಹ್ಯಾಮರ್ ನಮ್ಮ ಫೇವರೇಟ್ ಆಗಿರುತ್ತೆ ಹ್ಯಾಂಗಿಂಗ್ ಮ್ಯಾನ್ನ ಕಂಪೇರ್ ಮಾಡಿದ್ರೆ. ಯಾಕಂದರೆ ಪ್ರೈಸ್ ಆಕ್ಷನ್ ನೋಡಿ, ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಎಲ್ಲೆಲ್ಲೋ ಬಂದರೆ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳೋದಲ್ಲ, ನೀವು ಒಂದು ಹೈ ಪಾಯಿಂಟಲ್ಲಿ ಬಂದಿರಬೇಕು ಹ್ಯಾಂಗಿಂಗ್ ಮ್ಯಾನು. ಜೊತೆಗೆ ರೆಡ್ಡಲ್ಲೇ ಬಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಹ್ಯಾಂಗಿಂಗ್ ಮ್ಯಾನಿನ ಲಕ್ಷಣಗಳು ಏನು ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇರಬೇಕು, ಒಂದು ಗ್ಯಾಪ್ ಅಪ್ ಆಗಿರಬೇಕು. ಹ್ಯಾಮರ್ ಬಂದಬೇಕಾದ್ರೆ ನೋಡಿ, ಇಲ್ಲಿ ಓಪನ್ ಆಗಿದೆ, ಗ್ಯಾಪ್ ಅಪ್ ಆಗಿದೆ. ಆಮೇಲೆ ಇದ್ರದ್ದು ವಿಕ್ ಏನಿರುತ್ತಲ್ಲ, ವಿಕ್ ಬಾಡಿಗಿನ 2 ಟೈಮ್ಸ್ ಆಗಿಂತ ಜಾಸ್ತಿ ಎಷ್ಟು ಇರ್ತರೋ ಅಷ್ಟು ಒಳ್ಳೆಯದು, ಮಿನಿಮಮ್ 2 ಟೈಮ್ಸ್ ಇರಬೇಕು, ಅದು ಸ್ಯಾಟಿಸ್ಫೈ ಆಗ್ತಾ ಇದೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಅದಾದಮೇಲೆ ಇದು ತುಂಬ ಸಣ್ಣದು ಬಂದಿದೆ ಬಾಡಿ, ಜೊತೆಗೆ ನಿಮ್ಗೆ ಏನಾಗಿದೆ, ಇಲ್ಲಿ ತುಂಬ ಸಣ್ಣ ಬಾಡಿ ಇರಬೇಕು, ವಿಕ್ ದೊಡ್ಡದಾಗಿರಬೇಕು, ಎಲ್ಲ ಕಂಡೀಷನು ಸ್ಯಾಟಿಸ್ಫೈ ಆಗಿದೆ. ಇದು ಏನಾದರೂ ರೆಡ್ಡಲ್ಲಿ ಬಂತು ಅಂತಂದರೆ ಇನ್ನೂ ಒಳ್ಳೆ ಸೆಂಟಿಮೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ನೀವು ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕು. ಸೊ ಕನ್ಫರ್ಮೇಷನ್ ಕ್ಯಾಂಡಲ್ ಬಂತು, ಬಟ್ ಅಲ್ಲಿ ಅದೇ ಝೋನಲ್ಲೇ ಬಂತು, ಅದಕ್ಕಿಂತ ಕೆಳಗಡೆ ಬಂದು ಓಪನ್ ಆಗಲಿಲ್ಲ, ಅದರ ಮೇಲ್ಗಡೆ ಹೋಗಿ ಮತ್ತೆ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂತು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ 15 ಮಿನಿಟ್ಸಲ್ಲಿ ನಿಮ್ಗೆ ಏನು ಇವತ್ತು ಬಂತಲ್ಲ ಹ್ಯಾಂಗಿಂಗ್ ಮ್ಯಾನು, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಈ ರೀತಿ ಬಂದರೆ ನಾವು ಏನು ಮಾಡಬೇಕು ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಏನಾಗ್ತಾ ಇದೆ ಅಂತ. ಒಂದು ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ, ಅಂದರೆ ಆಲ್ರೆಡಿ ಬೈಯರ್ಸ್ ಇದ್ದಾರೆ ಮಾರ್ಕೆಟಲ್ಲಿ. ಗ್ಯಾಪ್ ಅಪ್ ಓಪನಿಂಗ್ ಕೂಡ ಆಗಿದೆ, ಅಂದರೆ ಅದು ಫೇವರಲ್ಲಿ ಬಂದಿದೆ. ಅದಾದಮೇಲೆ ಇಷ್ಟು ದೊಡ್ಡ ತನಕ ಕೆಳಗಡೆ ಅಟೆಂಪ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ಸೆಲ್ಲರ್ಸ್ ಬರ್ತಾ ಇದ್ದಾರೆ, ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸೂಚಕನ ಕೊಡುತ್ತೆ. ಯಾಕಂದರೆ ಆಲ್ ಟೈಮ್ ಹೈ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗು ಆಗಿ ಜೊತೆಗೆ ಒಂದು ಇಷ್ಟು ದೊಡ್ಡದಾಗಿ ಕೆಳಗಡೆ ತೊಗೊಂಬರಕ್ಕೂ ನೋಡ್ತಿದ್ದಾರೆ ಅಂತಂದರೆ ಎರಡೂ ಆಗ್ಬೋದು ಅಂತ. ಒಂದು ಪ್ರಾಫಿಟ್ ಬುಕ್ಕಿಂಗು ಆಗ್ಬೋದು, ಜೊತೆಗೆ ಸೆಲ್ಲರ್ಸು ಇಲ್ಲಿಂದ ಮತ್ತೆ ಅವರು ಟೇಕ್ ಓವರ್ ಮಾಡೋಕ್ಕೆ ನೋಡ್ಬೋದು ಅನ್ನೋ ಕಾರಣದಿಂದಾಗಿ ಹ್ಯಾಂಗಿಂಗ್ ಮ್ಯಾನ್ನ ಒಂದು ಬಿಯರಿಶ್ ರಿವರ್ಸಲ್ ಪ್ಯಾಟರ್ನ್ ಅಂತ ಕರೀತಾರೆ ಇದನ್ನ. ಆದರೆ ನನಗೇನು ಅಂತಂದರೆ, ಅಷ್ಟು ಕೆಳಗಡೆ ತೊಗೊಂಬಂದಿದ್ರು ಆದರೆ ಮತ್ತೆ ಮೇಲ್ಗಡೆ ನಾವು ಕ್ಲೋಸ್ ಮಾಡಿದ್ರಲ್ಲ ಅಂತ ಹೇಳಿ ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಬಟ್ ಡೆಫಿನೇಷನ್ ಬೈ ಬುಕ್ಸ್ ನೀವು ಹೇಳೋದಾದರೆ ಇದು ಒಂದು ವಾರ್ನಿಂಗ್ ಕ್ಯಾಂಡಲು, ಆಲ್ರೆಡಿ ಒಂದು ಬುಲಿ ಸೆಂಟಿಮೆಂಟಲ್ಲಿ ಇದ್ದಾಗ ಅದಾಯಿತು ಅಲ್ವಾ. ಅದಾದಮೇಲೆ ನಿಮಗೆ ವಾಪಸ್ ಒಂದು ನೆಗೆಟಿವ್ ಬಂದು ಹೋಯಿತು. ಅದಾದಮೇಲೆ ನೋಡಿ ಎಲ್ಲಿ ತನಕ ಬಂದಿದೆ ಅಂತ, ಎಕ್ಸಾಕ್ಟಾಗಿ 18,793 ಸರಿಸುಮಾರು ಈ ಲೆವೆಲ್ ಏನಿದೆ ಇದರ ಹತ್ರ ಬಂದ್ಬಿಟ್ಟು 18,800 ಲೆವೆಲು, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇತ್ತು, ತುಂಬ ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇತ್ತು. ನೋಡಿ, ಇಂಥ ಟ್ರೇಡ್ ಮಾಡೋದಕ್ಕೆ ತುಂಬ ಬೋರಿಂಗ್ ಆಗಿರುತ್ತೆ. ಇಷ್ಟು ದೊಡ್ಡದಾಗಿ ನಿಮಗೆ ಸೆಂಟಿಮೆಂಟ್ ಬಂದು ಅದು ಆಮೇಲೆ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಅಂತಂದರೆ ವಿಚ್ ಇಸ್ ವೆರಿ ಬೋರಿಂಗ್. ನಿಮ್ಗೆ ಗೊತ್ತಿದೆ, ಹೇಳ್ತಾನೆ ಇದ್ದೀನಿ ನಾನು. 15 ಮಿನಿಟ್ಸ್ ಕ್ಯಾಂಡಲ್ ನಿಮಗೆ ಯಾವಾಗ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು 150-200 ಪಾಯಿಂಟು, ನಿಫ್ಟಿನಲ್ಲಿ ಒಂದು 180-100 ಪಾಯಿಂಟ್, ಈ ರೀತಿ ಒಂದು ದೊಡ್ಡ ಕ್ಯಾಂಡಲ್ ಬಂದ್ಬಿಡ್ತು ಅಂದರೆ ಅದು ಇಡೀ ದಿನ ಅದೇ ಝೋನಲ್ಲೇ ಉಳ್ಕೊಂಡು ಹೋಗುತ್ತೆ. ನೋಡಿ, ಇವತ್ತು ಇಡೀ ದಿನ ಆ ಕ್ಲೋಸಿಂಗ್ ಕೂಡ ಅದೇ ಝೋನ್ ಒಳಗಡೆ ಆಗಿದೆ. ಸೊ ಇದು ಬೋರಿಂಗ್ ಡೇ ಆಗಿರುತ್ತೆ. ಒಂದ್ಸಲ ಅಟೆಂಪ್ಟ್ ಮಾಡ್ತು, ಮೇಲ್ಗಡೆ ಹೋಗಾಗಿಲ್ಲ, ಕೆಳಗಡೆ ಬಂತು, ಬ್ರೇಕ್ ಆಗಿಲ್ಲ, ಮತ್ತೆ ಮೇಲ್ಗಡೆ ಬಂತು, ಇಲ್ಲೊಂದಿಷ್ಟು ಜನ ಟ್ರ್ಯಾಪ್ ಆಗಿರುತ್ತೆ, ಇಲ್ಲೊಂದಿಷ್ಟು ಜನ ಟ್ರ್ಯಾಪ್ ಆಗಿರ್ತಾರೆ, ವಾಪಸ್ ಅಲ್ಲೇ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಆಪ್ಷನ್ ಸೆಲ್ಲರ್ಸ್ ಡೇ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಇದೇ ರೀತಿ ಸೆಂಟಿಮೆಂಟ್ನ ನಾವು ನೋಡ್ತಾ ಇದ್ವಿ. ಒಂದು 15 ಮಿನಿಟ್ಸಲ್ಲಿ ದೊಡ್ಡದಾಗಿ ನಿಮಗೆ ಪ್ರೈಸ್ ಆಕ್ಷನ್ ಆಗುತ್ತೆ, ಅದಾದಮೇಲೆ ಇಡೀ ದಿನ ಅದೇ ಝೋನಲ್ಲಿ ಉಳಿಯುತ್ತೆ. ಎಕ್ಸೆಪ್ಟ್ ಲಾಸ್ಟ್ ಎಕ್ಸ್ಪೈರಿನಲ್ಲಿ ಒಂದು ಮೂಮೆಂಟ್ ಸಿಕ್ಕಿತ್ತೇನೋ, ಅದು ಬ್ಯಾಂಕ್ ನಿಫ್ಟಿನಲ್ಲಿ. ಅದು ಬಿಟ್ಟರೆ ನೀವು ನೋಡೋದಾದರೆ ಎಲ್ಲದರಲ್ಲೂ ನಿಮಗೆ ಅದೇ ರೀತಿನೇ ಆಗ್ತಾ ಇದೆ. ಫಸ್ಟ್ 15 ಮಿನಿಟ್ಸಲ್ಲಿ ಆಕ್ಟಿವಿಟಿ ಆಗಿಬಿಟ್ಟು ಉಳಿಯೋ ಸಾಧ್ಯತೆನೇ ಜಾಸ್ತಿ. ನಿಫ್ಟಿನಲ್ಲಿ ಸ್ವಲ್ಪ ಬೇರೆ ಇದೆ, ಬಟ್ ಬ್ಯಾಂಕ್ ನಿಫ್ಟಿನಲ್ಲಂತೂ ಈ ಪ್ಯಾಟರ್ನ್ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಅನ್ನೋದು ತುಂಬ ಕ್ರೂಷಿಯಲ್ ಆಗುತ್ತೆ. ನಾನು ತಮ್ಮನೇಲಿ ಕೂಡ ಅದನ್ನೇ ಕೊಟ್ಟಿದ್ದೀನಿ. ಯಾಕೆಂತಂದರೆ ನಿಫ್ಟಿ ಒಂದು ಆಲ್ ಟೈಮ್ ಹೈನ ಮಾಡಬೇಕು ಅಂದರೆ 18,887 ಆಲ್ ಟೈಮ್ ಹೈನ ಮಾಡೋಕ್ಕಾಗಿಲ್ಲ ಅಲ್ವಾ. 18,900 ಈ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಒಳ್ಳೆ ಜಾಗಕ್ಕೆ ಬಂದು ಕ್ಲೋಸ್ ಆಗಿದೆ ಖಂಡಿತ. ಬಟ್ ಇದೆಲ್ಲ ನೋಡಿ ರೆಸಿಸ್ಟೆನ್ಸ್ ಝೋನ್, ಇದು 3 ಸಲ ಇಲ್ಲಿ ಬಂದು ಅಟೆಂಪ್ಟ್ ಆಗಿತ್ತು. ಬಟ್ ನಮ್ಗೆ ಖಂಡಿತವಾಗ್ಲೂ ಒಂದು ಸ್ಕ್ವೀಸ್ ಆಗ್ತಾ ಇರೋ ಥರ ಕಾಣಿಸ್ತಾ ಇರಬೇಕು ನಿಮಗೆ, ಇಲ್ಲೊಂದು ಅಸೆಂಡಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಥರ ಬಂದಿದೆಯೋ ಅಂತ. ಬಟ್ ಅದನ್ನು ಈಗಲೇ ಹೇಳೋಕ್ಕಾಗಲ್ಲ, ಯಾಕೆ ನಮ್ಮ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ, ಇಲ್ಲಿ ಒಂದು ಸ್ಕ್ವೀಸ್ ಆಗ್ತಾ ಇದೆ. ಸೊ ಇದರಿಂದ ಒಂದು ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಆಯಿತು ಅಂತಂದರೆ 18,900, 950, 19,000 ಈ ಝೋನ್ಗಳು, ಯಾಕೆಂದರೆ ಆಲ್ ಟೈಮ್ ಹೈಗೆ ಹತ್ರನೇ ಇದ್ದೀವಿ. ಆದರೆ ಆ ರೀತಿ ಆಗಬೇಕು ಅಂತಂದರೆ ಬ್ಯಾಂಕ್ ನಿಫ್ಟಿ ನಾಳೆ ಸಪೋರ್ಟ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇವತ್ತು HDFC ಬ್ಯಾಂಕು ತುಂಬ ಒಳ್ಳೆ ಸಪೋರ್ಟ್ನ ಕೊಟ್ಟಿದೆ. ಒಂದು ಲಾಂಗ್ ಡೇಸಲ್ಲಿ ಏನೋ ಒಂದು ಆಗ್ತಾ ಬಂದಿತ್ತು ಡೈಲಿ ಕ್ಯಾಂಡಲಲ್ಲಿ, ಅದಕ್ಕೆ ಒಂದು ಪ್ರತ್ಯುತ್ತರ ಅನ್ನೋ ಥರ ಒಂದು ಕ್ಯಾಂಡಲ್ ಕೊಟ್ಟಿದೆ. ಸೊ ನಾಳೆ ಅದೇ ರೀತಿ ಸೆಂಟಿಮೆಂಟ್ ಬಂತು ಅಂದರೆ ಬ್ಯಾಂಕಿಂಗ್ ಸೆಕ್ಟರಿಂದ ಒಂದು ಆಲ್ ಟೈಮ್ ಹೈಗೆ ನಿಫ್ಟಿ ಮಾಡಲಿಕ್ಕೆ ಎಲ್ಲ ಸೂಚಕನೂ ಕಾಣಿಸ್ತಿದೆ. ಯಾಕೆಂದರೆ ಆಲ್ ಟೈಮ್ ಹೈ ಆಗಿಲ್ಲ ನಿಫ್ಟಿನಲ್ಲಿ ಇನ್ನೂ. ಸೊ ಅದು ನಾಳೆ ಆಗ್ಬೋದು ಅಂತ
ಅನಿಸ್ತಾರೆ. ಸೊ ಪಿ ಮೂಮೆಂಟ್ ಬರಬೇಕು ಅಂತಂದರೆ ನಾಳೆ ಹೇಗೆ ನೋಡಿ 18,800 ಲೆವೆಲ್ ಅನ್ನೋದು ತುಂಬ ಕ್ರೂಷಿಯಲ್ ಆಗುತ್ತೆ. ನಾಳೆ ಇದೇ ಝೋನಲ್ಲಿ ಎಲ್ಲೇ ಓಪನ್ ಆದ್ರೂ ಇದು ಟ್ರ್ಯಾಪ್ ಏರಿಯಾ ಆಗಿರುತ್ತೆ, ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ. ಇದರಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ 18,900 ಅಫ್ಕೋರ್ಸ್ ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಕಾಲ್ ರೇಟಿಂಗ್ ಆಗಿದೆ ಇಲ್ಲಿ. ಸೊ 17,900 ಮೇಲ್ಗಡೆ ನಿಮಗೆ ಕೊಡ್ತಾ ಹೋಯ್ತು ಅಂದರೆ ಒಂದು ಸಣ್ಣ ಟಾರ್ಗೆಟ್ ಅನ್ಚಾರ್ಟೆಡ್ ಟೆರಿಟರಿ ಆಗ್ತೀವಿ. ಅವಾಗ 18,950 ನೀವು ಪ್ಲಾನ್ ಮಾಡ್ಬೋದು. ಅದೇ ರೀತಿಯಾಗಿ ಇದೇ ಝೋನಲ್ಲಿ ಓಪನ್ ಆಗಿ ಇದರಿಂದ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಅಂದರೆ 18,800 ಬೀಟ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 18,720 750 ಈ ಟಾರ್ಗೆಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಳಗಡೆ ಸಣ್ಣ ಸಣ್ಣ ಪಾಯಿಂಟ್ಗಳು 40-50 ಪಾಯಿಂಟ್ ಇಷ್ಟರಲ್ಲಿ ನೀವು ಟಾರ್ಗೆಟ್ನ ಮಾಡಬೇಕು. ಇಲ್ಲ ಅಂತಂದರೆ ಕೈ ಸುಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಪಿ ಅನ್ನೋದು ತೊಗೊಳೋದು ತುಂಬ ಕಂಫರ್ಟಬಲ್ ಆಗಿ ಬಂದೇ ಇಲ್ಲ, ಯಾಕೆಂದರೆ ನಿಫ್ಟಿ ದಿನನೂ ಪ್ರಯತ್ನ ಮಾಡ್ತಾನೆ ಇದೆ ಆಲ್ ಟೈಮ್ ಹೈ ಕಡೆ ಹೋಗಬೇಕು ಅಂತ. ಹಾಗಾಗಿ ಪಿ ಸೆಂಟಿಮೆಂಟು ನಿಫ್ಟಿಯಿಂದ ತಗೋಬೇಕು ಅಂದರೆ ನೀವು ತುಂಬ ಯೋಚನೆ ಮಾಡಬೇಕು. ಅಫ್ಕೋರ್ಸ್ ನೀವು ಡೈಲಿ ಕ್ಯಾಂಡಲ್ ನೀವು ನೋಡೋದಾದರೆ ನಾನೇನೋ ಒಂದು ರೈಸಿಂಗ್ ವೆಡ್ಸ್ ಪ್ಯಾಟರ್ನ್ ಅಂತ ಹೇಳಿದ್ದೆ, ಅದು ಈಗಲೂ ಕೂಡ ವ್ಯಾಲಿಡ್ ನೋಡಿ. ಅದೇ ರೀತಿಯೇ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಕ್ಲೀನಾಗಿ ಒಂದು ರೈಸಿಂಗ್ ವೆಡ್ಸ್ ಪ್ಯಾಟರ್ನ್ ಆಗ್ತಾ ಇದೆ. RSI ನಲ್ಲಿ ನಿಮಗೆ ಡೈವರ್ಜೆನ್ಸ್ ಬರ್ತಾ ಇದೆ ಡೈಲಿ ಕ್ಯಾಂಡಲ್ಲಿ. ಸೊ ಇಲ್ಲಿಂದ ಒಂದು ಕರೆಕ್ಷನ್ ಆಗಬೇಕು, ಆದರೆ ಯಾವತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಆಲ್ ಟೈಮ್ ಹೈ ಮಾಡಿ ಅಲ್ಲಿಂದ ವಾಪಸ್ ಶುರುವಾಗುತ್ತಾ ಏನಾಗುತ್ತೆ ಅನ್ನೋದು ನೋಡಿ. ಹಾಗಾಗಿ ತುಂಬ ಆಲ್ ಟೈಮ್ ಹೈ ಅಂತಂದರೆ 19,000ಕ್ಕೆ ಹೋಗುತ್ತೆ ಈ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. 18,900 18,950 ಈ ಟಾರ್ಗೆಟ್ಗಳಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ನೋಡೋಣ, ನಾಳೆ ಓಪನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ ಝೋನಲ್ಲಿ ಬಂದು ಓಪನ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾಳೆ ಏನಾದರೂ ಇದೇ ಝೋನ್ ಇವತ್ತೇನು ಒಂದು ಕ್ಲೋಸಿಂಗ್ ಆಗಿದೆಯಲ್ಲ ಅದೇ ಝೋನಲ್ಲೇ ಉಳ್ಕೊಂಡ್ರೆ ಬೆಸ್ಟ್ ಸಿನರ್ ನನ್ನ ಪ್ರಕಾರ ನಾಳೆ ಏನಾಗಿರುತ್ತೆ ಅಂದರೆ ನಿಫ್ಟಿಗಾಗಲಿ ಬ್ಯಾಂಕ್ ನಿಫ್ಟಿಗಾಗಲಿ ನೋಡಿ ಇಲ್ಲಿ ಒಂದು ಸ್ಕ್ವೀಸ್ ಮಾಡ್ತಾ ಬಂದಿದ್ದಾರೆ. ಈ ಟ್ರೆಂಡ್ ಲೈನ್ ಹೇಗಿದ್ರು ನಿಮಗೆ ಸಪೋರ್ಟ್ ಕಾಣಿಸ್ತಾನೆ ಇರುತ್ತೆ. ಇಲ್ಲೂ ಒಂದು ಈ ಝೋನ್ ಇದೆ. ಈ ಝೋನಲ್ಲೇ ನಿಮಗೆ ಸುಮಾರು ಹೊತ್ತು ಟೈಮ್ ವೇಸ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ ಅದು ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಫಸ್ಟ್ 15 ಮಿನಿಟ್ಸಲ್ಲೇ ನಿಮಗೆ ಗ್ಯಾಪ್ ಅಪ್ ಆಗಿ ಒಂದು ಸ್ಟ್ರೈಟ್ ಗ್ಯಾಪ್ ಅಪ್ ಆದರೆ ರಿಜೆಕ್ಷನ್ ಬರ್ತಾ ಇದೆ. ದಿನ ಅದೇ ನೋಡ್ತಾ ಇದೀವಿ ನೋಡಿ. ಗ್ಯಾಪ್ ಅಪ್ ಆಯಿತು, ಇಲ್ಲಿಂದ ನನಗೆ ಮತ್ತೆ ರಿಜೆಕ್ಷನ್ ಬರ್ತಾ ಹೋಯಿತು. ಬ್ಯಾಂಕ್ ನಿಫ್ಟಿ ಕ್ಲೀನಾಗಿ ಕಾಣುತ್ತೆ. ಸೊ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಈ ಪ್ಯಾಟರ್ನ ಬ್ರೇಕ್ ಆದಂಗೆ ಆಗುತ್ತೆ ಖಂಡಿತವಾಗ್ಲೂ. ಅವಾಗ ನೀವು ಈ ಟ್ರೆಂಡ್ ಲೈನ್ ನೀವು ಸಪೋರ್ಟಾಗಿ ಇಟ್ಕೊಂಡು ಪಿ ತಗೋದು. ಬಟ್ ನಾನು ಪಿ ಟ್ರೇಡ್ನ ರೆಕಮೆಂಡ್ ಮಾಡೋದಿಲ್ಲ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನಲ್ಲಿ ಆ ಆಪರ್ಚುನಿಟಿ ಇದೆ ಅಂತ ಹೇಳ್ತೀನಿ. ಸೊ ನಿಫ್ಟಿನಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಇಲ್ಲ ಅಂತಂದರೆ ಒಂದು ಸೈಡ್ ವೇಸ್ ಆಗಿ ಬೋರಿಂಗ್ ಎಕ್ಸ್ಪೈರಿ ಕೂಡ ಆಗೋ ಸಾಧ್ಯತೆ ಇದೆ. ಅಂದರೆ ಈ ಝೋನಿಂದ ಈ ಝೋನ್ ಏನಿದೆಯಲ್ಲ 18,800 18,900 ಈ ಝೋನ್ ಒಳಗಡೆ ಉಳ್ಕೊಳ್ಳೋಂಥ ಸಾಧ್ಯತೆಯೂ ಇದೆ ನಿಫ್ಟಿ ನಾಳೆ ಕೂಡ. ಸೊ ನೋಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನ ನೋಡಿ ಇನ್ನೊಂದು ಟ್ರೆಂಡ್ ಲೈನ್ ಆ್ಯಡ್ ಮಾಡಿದ್ದೀನಿ. ನಾವು ಇಷ್ಟು ದಿನ ಒಂದು ಹಾರಿಜಾಂಟಲ್ ಟ್ರೆಂಡ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿತ್ತು ಅಂತ. ಈ ಹಾರಿಜಾಂಟಲ್ ಟ್ರೆಂಡ್ ಲೈನ್ ಜೊತೆಗೆ ನಿಮಗೆ ಇವಾಗ ಒಂದು ಲಾಂಗ್ ಆಗಿರುವಂಥ ಇನ್ನೊಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆಯಾ. ಇದು ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಅಂತ ನಾನು ಹೇಳ್ತಾನೆ ಬಂದಿದ್ದೆ ಗ್ರೂಪಲ್ಲಿರೋರಿಗೆ. ನೋಡಿ ಈ ಥರ ಈ ಪ್ಯಾಟರ್ನ್ ಏನಿದೆ ಈಗಲೂ ಕೂಡ ವ್ಯಾಲಿಡ್. ಇದು ಲೋಯರ್ ಹೈ ಲೋಯರ್ ಪ್ಯಾಟರ್ನ ಬ್ರೇಕ್ ಆಗಿಲ್ಲ. ಸೊ ನಾಳೆ ಇದರಿಂದ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಷ್ಟು ಜೋರಾಗಿ ಇಲ್ಲಿ ತನಕ ಬರುತ್ತೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಆಲ್ರೆಡಿ ಒಂದು ತುಂಬ ದೊಡ್ಡದಾದಂಥ ಒಂದು ಪ್ರೈಸ್ ಆಕ್ಷನ್ ಆಗಿದೆ. ಅಪ್ಪಪ್ಪ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು 43,500 ತನಕ ನಿಮಗೆ ಒಂದು ಕೆಳಗಡೆ ಸಿಗ್ಬೋದು ಆ ರೀತಿ ಆದರೆ. ಬಟ್ ಆಬ್ವಿಯಸ್ ಕಂಡೀಷನ್ ನಮ್ಗೆ ಏನು ಅನಿಸ್ತಾ ಇದೆ, ಇಲ್ಲಿ ಒಂದು ಬ್ರೇಕ್ಔಟ್ ಆಗುತ್ತೆ ಅಂತಲೇ ಅನಿಸ್ತಾ ಇದೆ. ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬಂದುಬಿಟ್ಟು ಈ ರೀತಿ ಒಂದು ಪ್ಯಾಟರ್ನ್ ಆಗಿದೆ. ಸೊ ಇವತ್ತು ಆಲ್ಮೋಸ್ಟ್ ಅದರ ಹೈ ಪಾಯಿಂಟಲ್ಲಿ 2 ಸಲ ಬಂದು ಅಟೆಂಪ್ಟ್ ಮಾಡಿದೆ. ಸೊ ಇಲ್ಲಿಂದ ಏನಾದ್ರು ನಿಮಗೆ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಎಗೇನ್ ಹೇಳ್ತಾ ಇದ್ದೀನಿ, ಬ್ಯಾಂಕ್ ನಿಫ್ಟಿನಲ್ಲಿ ಸೂಪರ್ ಡೂಪರ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ನಾಳೆ ವೆರಿ ಇಂಪಾರ್ಟೆಂಟ್. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನಮಗೇನು ಟ್ರೇಡ್ ಇರೋದಿಲ್ಲ. ಅಕಸ್ಮಾತ್ ಈ ಝೋನ್ ಒಳಗಡೆ 43,900 43,800 ಇದೆಯಲ್ಲ ಈ ಝೋನ್ ಒಳಗಡೆ ನಿಮಗೆ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಈ ಪರ್ಪಲ್ ಲೈನ್ ದಾಟ್ಕೊಂಡು ನಿಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ 43,986 ತನಕ ನೀವು ಟ್ರಯಲ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 43,748 ಇದೆರಡು ಯಾವ ಕಡೆ ನಿಮಗೆ ಬ್ರೇಕ್ಔಟ್ ಆಗುತ್ತೋ ಆ ರೀತಿ ನೀವು ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಇಲ್ಲಿಂದ ನೋಡಿ ಒಂದು ಕ್ಲೀನಾಗಿ ಟ್ರೆಂಡ್ ಲೈನ್ ಬಂದಿದೆ. ಇಲ್ಲಿ ಕ್ಲೀನಾಗಿ ಸ್ಕ್ವೀಸ್ ಮಾಡ್ತಾ ಹೋಗಿದ್ದಾರೆ ಇವತ್ತು. ಸೊ ಇಲ್ಲಿ ಒಂದಿಷ್ಟು ಜಾಗ ಬಾಕಿ ಇದೆ. ಇಲ್ಲಿಂದ ಬಂದು ನಿಮಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ 43,986 43,748 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕಿಂತ ಮೇಲ್ಗಡೆ ಹೋದರೆ 44,080 ನೀವು T2 ಆಗಿ ಇಟ್ಕೋಬಹುದು. ಅದೇ ರೀತಿ ಕೆಳಗಡೆ ಬರ್ತಾ ಹೋಯ್ತು ಅಂದರೆ 43,700 ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್. ಇವತ್ತು ಕೂಡ ಹೇಳಿದ್ದೆ 43,700 ಬ್ರೇಕ್ ಆಗೋದು ಕಷ್ಟ ಇದೆ ಅಂತ. ಅದು ಬ್ರೇಕ್ ಆದರೆ ನೆಕ್ಸ್ಟ್ ನೀವು 43,600ನ T2 ಆಗಿ ಪ್ಲಾನ್ ಮಾಡ್ಬೋದು. ಬಟ್ ಕೆಳಗಡೆ ಬರಬೇಕು ಅಂದರೆ ನೋಡಿ 43,748 T1 ಆಗಿರುತ್ತೆ, ಮೇಲ್ಗಡೆ 43,980 T1 ಆಗಿರುತ್ತೆ. ಈ ಎರಡರಲ್ಲಿ ಒಂದು ಟಾರ್ಗೆಟ್ ನಾಳೆ ಖಂಡಿತವಾಗ್ಲೂ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಪ್ರೈಸ್ ಆಕ್ಷನ್ ಸದ್ಯದ ಪ್ರೈಸ್ ಆಕ್ಷನ್ ನೋಡಿದ್ರೆ T1 ನಾವು ಅಚೀವ್ ಆಗ್ತೀವನೋ ಅಂತ ಅನಿಸ್ತಾ ಇದೆ. ಆದರೆ ಅಲ್ಲಿಂದ ಮತ್ತೆ ಯಾವ ರೀತಿ ರಿಜೆಕ್ಷನ್ ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಸುಮಾರು ಇವೆಂಟ್ಗಳು ಕೂಡ ಇದೆ. ಇವತ್ತು ಪವೆಲ್ ಅವ್ರ ಬಗ್ಗೆ ಕೇಳ್ತಿದ್ರು ಕೆಲವರು. ಹೌದು, ಇವತ್ತು ಏನಂದರೆ ಅದಕ್ಕೆ ಕಾಂಗ್ರೆಷನಲ್ ಟೆಸ್ಟಿಮೋನಿ ಅಂತ ಕರೀತಾರೆ. ಇದನ್ನ ಏನಂತಂದರೆ ಫೆಡರಲ್ ಲಾನಲ್ಲಿ ಏನೇ ಚೇಂಜಸ್ ಮಾಡೋಕ್ಕಿಂತ ಮುಂಚೆ ಇವರು ಅಂತ ಫೆಡ್ ಅಂತಲೇ ಅಲ್ಲ, ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಕೂರಿಸ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಒಂದು ಪಬ್ಲಿಕಲ್ಲಿ ಅವೈಲೇಬಲ್ ಆಗಿರ್ತಾರೆ ಡೇಟಾ. ಇವತ್ತು ಮಾತಾಡ್ತಾ ಇದ್ದಾರೆ, ನಾಳೆನೂ ಮಾತಾಡ್ತಾ ಇದ್ದಾರೆ ಅವರು. ಸೊ ಅವರಿಗೆ ಯಾವ ರೀತಿ ಇದೆ ಸಿಚುವೇಶನ್ ಇದ್ರ ಬಗ್ಗೆ ಎಲ್ಲ ಒಂದು ಕ್ವಶನ್ನ ಕೇಳಲಾಗುತ್ತೆ. ನೋಡಿ ಲಾಸ್ಟ್ ಟೈಮ್ ಕೂಡ ಅದರಿಂದ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿತ್ತು. ಫೆಡ್ ರೇಟಲ್ಲಿ ಒಂದು ಪಾಸ್ ಮಾಡಿದ್ದಾರೆ ಅಂತ ಆದ್ರೂ ಇದನ್ನ ಸ್ಕಿಪ್ ಮಾಡಿದ್ದೀವಿ ನಾವು, ಪಾಸ್ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಕರೆಕ್ಷನ್ ಬಂದಿದೆ ಅಂತ ಗೊತ್ತಾಯ್ತು
ಆಯಿತು, ಒಂದು ಸಣ್ಣ ಮಟ್ಟದಲ್ಲಿ ಕರೆಕ್ಷನ್ ಬಂದಿತ್ತು. ಬಟ್ US ಮಾರ್ಕೆಟು ಸುಮಾರು ದಿನದಿಂದ ಮೇಲೆ ಹೋಗ್ತಾನೆ ಇತ್ತು. ಶುಕ್ರವಾರ ಒಂದು ಕರೆಕ್ಷನ್ ಆಗಿತ್ತು, ಸೋಮವಾರ ರಜಾ ಇದ್ರು ಅವರು, ನಿನ್ನೆ ಕೂಡ ಒಂದು ಮೈಲ್ಡ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಇವತ್ತು ಯಾವ ರೀತಿ ಚೇಂಜ್ ಆಗ್ಬೋದು ಅಂತ ಗೊತ್ತಿಲ್ಲ. ಇವತ್ತು ಒಂದು ದೊಡ್ಡದಾಗಿ ನೆಗೆಟಿವ್ ಸೆಂಟಿಮೆಂಟ್ ಬಂತು ಅಂದರೆ ಮಾರ್ಕೆಟಲ್ಲೂ ಕೂಡ, ಯಾಕಂದರೆ ಒಂದೊಂದ್ಸಲ ತುಂಬ ಆಬ್ವಿಯಸ್ ಆಗಿ ಅಂತ ನಮ್ಗೆ ಏನು ಅನಿಸ್ತಾ ಇರುತ್ತಲ್ಲ, ಅವಾಗ ಉಲ್ಟಾ ಆಗೋ ಸಾಧ್ಯತೆನೂ ಇರುತ್ತೆ. ಟ್ರ್ಯಾಪ್ ಮಾಡೋಕ್ಕೆ ಅದು ಬೆಸ್ಟ್ ಸಿನಾರಿ ಆಗಿರುತ್ತಲ್ವಾ. ಈ ಥರ ಸುಮಾರು ಸಲ 2 ವಾರದಿಂದ ಟ್ರ್ಯಾಪ್ ಮಾಡ್ಕೊಂತಾನೆ ಬಂದಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಕ್ಲೀನಾಗಿ ಇದ್ರ ಹತ್ರ ಬಂದಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ ಅಂತ ಅನ್ಕೊಂತೀವಿ. ಎಕ್ಸಾಂಪಲ್ ಅಂದರೆ ಮೊನ್ನೆ ಯಾವತ್ತೋ ಒಂದ್ಸಲ ನೋಡಿದ್ರಲ್ಲ, ಇದ್ರ ಲೋ ಪಾಯಿಂಟಿಗೆ ಬಂದು ಕ್ಲೋಸ್ ಆಗಿದೆ ಎಕ್ಸ್ಪೈರಿ ದಿನ. ಶುಕ್ರವಾರ ಆದ್ರಿಂದ ಕೆಳಗಡೆ ತೊಗೊಂಡು ಹೋಗ್ತಾರೆ ಅಂದರೆ ಅದಾಗಲಿಲ್ಲ, ಮೇಲ್ಗಡೆ ತೊಗೊಂಡೋದ್ರು. ಅದಾದ್ಮೇಲೆ ನೋಡಿ ಮತ್ತೆ ಒಂದಿನ ಲೋ ಪಾಯಿಂಟ್ ಹತ್ರ ಬಂದಿತ್ತು, ಅಲ್ಲಿಂದ ಮತ್ತೆ ನಿಮಗೆ ರಿಕವರಿ ಆಗ್ತಾಯಿತ್ತು. ಸೊ ಇಲ್ಲಿ ಮೇಲ್ಗಡೆ ಇತ್ತು, ನಾಳೆ ಬೈಯರ್ಸ್ ಕೂಡ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನಂತೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ತುಂಬ ಸಿಚುವೇಶನ್ ನಿಮ್ಗೆ ನೋಡೋದಾದ್ರೆ ತುಂಬ ದೊಡ್ಡದಾಗೇನೋ ಆಗ್ಬಿಡುತ್ತೆ ನಾಳೆ ಎಕ್ಸ್ಪೈರಿನಲ್ಲಿ ಅನ್ನೋ ಥರ ಅನಿಸ್ತಾ ಇದೆ. ಬಟ್ ನಾನು ನೆನ್ನೆ ಹೇಳಿದ್ದೀನಿ ನಿಮ್ಗೆ ನನ್ನ ವ್ಯೂನ. ಸೊ ಈ ವಾರ ಆಲ್ರೆಡಿ ನಾವು ಎಕ್ಸ್ಪೆಕ್ಟೇಷನ್, ನೆನ್ನೆ ಒಂದು ಪುಲ್ ಬ್ಯಾಕ್ ಮಾಡ್ತಲ್ಲ, ಅದು ನಮಗೆ ಈ ಎಕ್ಸ್ಪೈರಿನಲ್ಲಿ ಆ ಮೂಡನ್ನು ಚೇಂಜ್ ಮಾಡಲಿಕ್ಕೆ ನನಗೆ ಕಾರಣ ಆಯಿತು. ಸೊ ಇವತ್ತು ಕೂಡ ನಾನು ಜಾಸ್ತಿ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸುಮಾರು ಹೊತ್ತು ನಾನು ಅವೈಲೇಬಲ್ ಕೂಡ ಇರಲಿಲ್ಲ ಮಾರ್ಕೆಟಲ್ಲಿ. ಬಟ್ ಇದ್ದಾಗ ಏನು ಅನಿಸಿಕೆ ಇತ್ತು ಅದನ್ನು ಹೇಳಿದ್ದೀನಿ ನಿಮಗೆ. 43,700 ಸಪೋರ್ಟ್ನ ಬಿಟ್ಟು ಕೆಳಗಡೆ ಬರೋಕ್ಕಾಗಲಿಲ್ಲ. ಮೇಲ್ಗಡೆ ಈ ಟ್ರೆಂಡ್ ಲೈನ್ ಏನಿದೆಯೋ ಅದು ಒಳಗಡೆ ಬಂದು ಸ್ಕ್ವೀಸ್ ಆಗಿದೆ. ಸೊ ನಾಳೆ 43,986, ಕೆಳಗಡೆ 43,748, ಇದು ತುಂಬ ಕ್ರೂಷಿಯಲ್ ಆಗುತ್ತೆ. ಇದ್ರ ಮೇಲ್ಗಡೆ ಹೋದರೆ ನೋಡ್ತಾ ಹೋಗೋಣ, ಮೇಲ್ಗಡೆ ಅಥವಾ ಕೆಳಗಡೆ ಬಂದರೆ ಯಾವ ರೀತಿ ಆಗುತ್ತೆ ಅಂತ ಅದನ್ನು ನೋಡಿಕೊಂಡು ದಯವಿಟ್ಟು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. 44,000ದಲ್ಲಿ ಹೈಯೆಸ್ಟ್ ಕಾಲ್ ರೇಟಿಂಗ್ ಆಗಿದೆ. ಕೆಳಗಡೆ ಐ ಥಿಂಕ್ 43,500 ಪುಟ್ ರೇಟಿಂಗ್ ಅಂತ ಅಗ್ರೆಸಿವ್ ಆಗಿ ಅಂತಿರೋದು ಅಂದರೆ 43,500. ಬಟ್ ನಿಮಗೆ 44,000, 44,100 ಇಲ್ಲೆಲ್ಲ ನಿಮಗೆ ಕಾಲ್ ರೇಟಿಂಗ್ ಇದೆ ಮೇಲ್ಗಡೆ. ಸೊ ನೋಡೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಫಿನ್ ನಿಫ್ಟಿನೂ ಒಂದ್ಸಲ ನೋಡ್ಬೋಣ. ನೋಡಿ, ಫಿನ್ ನಿಫ್ಟಿನಲ್ಲಿ ಲಾಂಗ್ ದಿನ ಒಂದು ಬಸ್ ಸ್ಟ್ಯಾಂಡ್ ಅಂತ ಏನು ಮಾತಾಡ್ಕೊಂಡು ಬಂದಿದ್ವಿ, ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆಯೋ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ನಿಮಗೆ ಕ್ಲೋಸ್ ಆಗಿಲ್ಲ, ಕಾಣಿಸ್ತಾ ಇದೆ ಎಕ್ಸಾಕ್ಟಾಗಿ ಅದೇ ಲೆವೆಲಿಗೆ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಕೂಡ ಫಿನ್ ನಿಫ್ಟಿ ಒಂದು ಬಯಸ್ನ ಟ್ರ್ಯಾಪ್ ಮಾಡುತ್ತಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇದ್ರ ಒಳಗಡೆ ಕೆಳಗಡೆ ಓಪನ್ ಆಯಿತು ಅಂತಂದರೆ ಮತ್ತೆ ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾ ಹೋಗುತ್ತೆ, ಆ ಝೋನಲ್ಲೇ ಉಳ್ಕೊಳುತ್ತೆ ಮತ್ತೆ ಈ ವಾರನು. ಸೊ ನಾನು ಮೋಸ್ಟ್ ಪ್ರಾಬಬ್ಲಿ ಹಾಗೆ ಆಗುತ್ತೆ ಅಂತ ಅನ್ಕೊಂಡು ಇನ್ನು ನೋಡೋಣ, ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗೋ ಸಾಧ್ಯತೆ ಇದೆ, ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಿನ್ ನಿಫ್ಟಿ ಸ್ಟಿಲ್ ಇನ್ ಬಸ್ ಸ್ಟ್ಯಾಂಡ್ ಝೋನ್ ಅಂತಲೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಡೈಲಿ ಕ್ಯಾಂಡಲಲ್ಲಿ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದಾದ್ರೆ, ಡೈಲಿಗಿಂತ ವೀಕ್ಲಿಗೆ ಹೋಗಿ ನೋಡೋದಾದ್ರೆ ತುಂಬ ಲಾಂಗ್ ಟರ್ಮ್ ದೃಷ್ಟಿಯಿಂದ ಅಂತ ನಾವು ನೋಡ್ತಾ ಬರೋದಾದ್ರೆ ಮಾರ್ಕೆಟ್ನ ನೋಡಿ, ಫಿನ್ ನಿಫ್ಟಿನಲ್ಲಿ ಅಕಸ್ಮಾತ್ ಮೇಲ್ಗಡೆ ಹೊರಟೋಯ್ತು ಅಂತಂದರೆ ನಾಳೆ ಹೇಳಿಲ್ಲಲ್ವ ಟಾರ್ಗೆಟು 19,700, 750, ಯಾಕೆಂದರೆ ಆಲ್ ಟೈಮ್ ಹೈಗಿದ್ದೀವಿ. ಸೊ ಅಕಸ್ಮಾತ್ ಮೇಲ್ಗಡೆ ನಿಮಗೆ ಕಂಟಿನ್ಯೂ ಆಯಿತು ಅಂದರೆ 19,700, 750 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಲಾಂಗ್ ರನ್ನಲ್ಲಿ ನೀವು ನೋಡ್ತಾ ಬರೋದಾದ್ರೆ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಫ್ಲಾಟ್ ಆಗಿದೆ, ಬಂದು 2-3 ಸಲ ಅಟೆಂಪ್ಟ್ ಆಗಿ ಇಲ್ಲಿಂದ ಈ ರೀತಿಯಾಗಿ ಬರ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ. ಇಲ್ಲಿಂದ ನಮಗೆ ಬ್ರೇಕ್ಔಟ್ ಕೊಟ್ಟರೆ ತುಂಬ ದೊಡ್ಡದಾದಂಥ ಮೂಮೆಂಟ್ ಆಗಬೇಕು ಆಸ್ ಪರ್ ಚಾರ್ಟ್ ಪ್ಯಾಟರ್ನ್ ಹೇಳೋದಾದ್ರೆ. ಬಟ್ ಇದೇನೊಂದು ರಿಕವರಿ ಅಂತ ಆಯಿತು ಕೋವಿಡ್ ಆದಮೇಲೆ, ಇದು ಎಕ್ಸ್ಟ್ರಾರ್ಡಿನರಿ ಎಕ್ಸೆಪ್ಷನಲ್ ರಿಕವರಿ ಅಲ್ವಾ. ಇಷ್ಟು ವೇಗವಾಗಿ ಸಾಮಾನ್ಯವಾಗಿ ರಿಕವರಿ ಆಗೋದಿಲ್ಲ. ಬಟ್ ಇಂಡಿಯಾ ನಿಜವಾಗ್ಲೂ ಬುಲ್ ಮಾರ್ಕೆಟಲ್ಲಿ ಇದೆ ಅಂದರೆ ಆ ಸಾಧ್ಯತೆಯನ್ನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಯಾರು ಊಹಿಸಲಾಗದಂಥ ಒಂದು ಮೂಮೆಂಟು ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು. ಅದರ ವ್ಯಾಲ್ಯೂಷನ್ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತಾ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಜಸ್ಟ್ ಆಸ್ ಪರ್ ದ ಚಾರ್ಟ್ ಪ್ಯಾಟರ್ನ್ ನೀವು ನೋಡೋದಾದ್ರೆ, ಈವನ್ ನಿಫ್ಟಿನಲ್ಲಿ ಕೂಡ ಈ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಬ್ಯಾಂಕ್ ನಿಫ್ಟಿ ಹೊರತುಪಡಿಸಿ ಇನ್ನೆಲ್ಲ ಕಡೆ ಈ ಪ್ಯಾಟರ್ನ್ ಕಾಣಿಸ್ತಾ ಇದೆ ನೋಡಿ. ವೀಕ್ಲಿ ಕ್ಯಾಂಡಲಲ್ಲಿ ನಾವು ಹಿಂದೆ ಒಂದ್ಸಲ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಮಾತಾಡಿದೆ ನಮ್ಮ ಗ್ರೂಪಲ್ಲಿರೋರಿಗೆ. ಇದು ಅಸೆಂಡಿಂಗ್ ಟ್ರಯಾಂಗಲ್ ಅಂದರೆ ಎಕ್ಸಾಕ್ಟಾಗಿ ಫ್ಲಾಟ್ ಆಗಿಲ್ಲ ಇಲ್ಲಿ, ಬಟ್ ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತೂ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಒಂದು ರೀತಿ ಸ್ಕ್ವೀಸ್ ಆಗ್ತಾ ಇದೆ. ಸೊ ಈ ಝೋನಲ್ಲಿ ಬಂದು ಇಲ್ಲೇನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ, ಬ್ಯಾಕ್ ಡ್ರಾಪಲ್ಲಿ ಇಷ್ಟು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಇರೋದ್ರಿಂದ ನಿಫ್ಟಿ ತುಂಬ ಒಂದು ವೇಗವಾಗಿ ಮೇಲ್ಗಡೆ ಹೋಗ್ಬೋದು. 21,000 ಆದರೂ ಮೇಲ್ಗಡೆ ಲೆವೆಲ್ಗೆಲ್ಲ ಹೋಗ್ಬೋದು. ಬಟ್ ನಾನು ಯಾವುದೇ ಲೆವೆಲ್ ಹೇಳ್ಬಿಟ್ಟು ಇವಾಗಲೇ ನಿಮಗೆ ದಾರಿ ತಪ್ಪಿಸೋಕ್ಕೆ ಇಷ್ಟಪಡೋದಿಲ್ಲ. ಆವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಲಾಂಗ್ ಟರ್ಮಲ್ಲಿ ನನ್ನ ವ್ಯೂನ ಆಲ್ರೆಡಿ ಹೇಳಿದ್ದೀನಿ. ಅಮೆಝಾನ್ ಕಂಪನಿ ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಟೆಸ್ಲಾ ಜೊತೆ ನಿನ್ನೆ ಮಾತುಕತೆ ಆಗಿದೆ. ಸೊ ಇಂಡಿಯಾ ತುಂಬ ಭವಿಷ್ಯ ತುಂಬ ಉಜ್ವಲವಾಗಿದೆ. 2030 ತನಕ ದಯವಿಟ್ಟು ಇನ್ವೆಸ್ಟ್ ಆಗಿ. ಮೇಜರ್ ಗ್ರೋಯಿಂಗ್ ಕಂಟ್ರೀಸಲ್ಲಿ ಅಂತ ನೋಡಿದ್ರೆ ನಾವು ತುಂಬ ಒಂದು ಒಳ್ಳೆ ಪೊಸಿಷನಲ್ಲಿದ್ದೀವಿ. ಇನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಮುಂಬರುವ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಸೊ HDFC ಬ್ಯಾಂಕ್ ನೋಡಿ, HDFC ಬ್ಯಾಂಕಲ್ಲಿ ನಾನು ತುಂಬ ದಿನದಿಂದ ಒಂದು ಮಾತಾಡ್ಕೊತಾ ಬಂದಿದ್ವಿ. ಒಂದು ಝೋನ್ ಇದೆ, ಆ ಝೋನನ್ನು ಬಿಟ್ಟು ಆಚೆ ಬರ್ತಾ ಇಲ್ಲ ಅಂತ. 1580 ಬಂದು ಸಪೋರ್ಟ್ ತೊಗೊತಾನೆ ಇತ್ತು. ಇಲ್ಲಿಂದ ಒಂದು ಆಲ್ ಟೈಮ್ ಹೈಗೋದಂಥ ಝೋನು, ಅಲ್ಲಿಂದ ಒಂದು ನ್ಯೂಸು ಏನು ಇಂಡೆಕ್ಸ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಕೆಳಗಡೆ ಬರ್ತಾ ಹೋಯಿತು. 1580 ಈಗ ಇವತ್ತು ಇಷ್ಟು ದೊಡ್ಡದಾಗಿ 1625 ಮೇಲೆ ಹೋಗೋ ತನಕ ನಾವೇನು ಹೇಳೋಕ್ಕಾಗಲ್ಲ ಅಂದಿದ್ವಿ. ಇವತ್ತು ತುಂಬ ಒಂದು ಅಗ್ರೆಸಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ಏನಾದರೂ ಇದ್ರದ್ದು ಕಂಟಿನ್ಯೂ ಆಯಿತು ಅಂತಂದರೆ ಬ್ರೇಕ್ಔಟ್ ಆಗೋಕ್ಕೆ ತುಂಬ ಪುಷ್ ಸಿಕ್ತಂಗೆ ಆಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ HDFC ಬ್ಯಾಂಕನ್ನು ನೀವು ಟ್ರ್ಯಾಕ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 1640 ಒಂದು ರೆಸಿಸ್ಟೆನ್ಸ್ ಇದೆ. ಸೊ 1640 ಏನಾದರೂ ಇದು ಬೀಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 1550, 660 ಈ ಲೆವೆಲ್ಗಳೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಅವಾಗ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ದೊಡ್ಡ ರ್ಯಾಲಿ ಆಗೋಕ್ಕೆ ಸಾಧ್ಯತೆ. ಅಂದರೆ 43,986, 44,080 ಈ ಲೆವೆಲ್ಗಳು ನೋಡಲಿಕ್ಕೆ ಸಿಗಬಹುದು. ಸೊ ನೆಕ್ಸ್ಟ್ ನೋಡ್ತಿರೋಂಥ ಸ್ಟಾಕು IEX ಬಗ್ಗೆ ಒಬ್ಬರು ಕೇಳಿದ್ದೀರಾ ಸರ್. ನಾನು ಆಲ್ರೆಡಿ IEX ಬಗ್ಗೆ ಮಾತಾಡಿದ್ದೆ 1-2 ವಾರದಿಂದ, ಬಟ್ ಹೇಳ್ತಾ ಇದ್ದೀನಿ ಸ್ಟಿಲ್ IEX ಸ್ಟಾಕ್ ವೀಕ್ ಇದೆ. ದಯವಿಟ್ಟು ಇದರಲ್ಲಿ 150 ಲೆವೆಲ್ ಮೇಲ್ಗಡೆ ಬರೋ ತನಕ ನೋಡೋಕ್ಕೆ ಹೋಗ್ಬಿಡಿ. ಫಂಡಮೆಂಟಲಿ ಏನು ಪ್ರಾಬ್ಲಮ್ ಇಲ್ಲ IEX ಅಲ್ಲಿ. ಸೊ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಬಟ್ ಸ್ಟಾಕ್ ವೀಕ್ ಆಗಿದೆ. ಸೊ ಹಾಗಾಗಿ 150 ಲೆವೆಲ್ ಬರೋ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೊಂದು ಗ್ಯಾಪ್ ಇದೆ, ಗ್ಯಾಪ್ ಫಿಲ್ ಆಗೋಕ್ಕೆ ಅಂತ ಯಾರು ಶಾರ್ಟ್ ಟರ್ಮಲ್ಲಿ ತೊಗೊಂಡಿರ್ಬೋದು. ಬಟ್ 110 ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. 110ನ ಬ್ರೇಕ್ ಆಯಿತು ಅಂತಂದರೆ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಒಳ್ಳೆ ದೊಡ್ಡ ವಾಲ್ಯೂಮಲ್ಲಿ ಸೆಲ್ಲಿಂಗ್ ಆಗಿದೆ. ಸೊ 150 ಮೇಲ್ಗಡೆ ಬರೋ ತನಕ ದಯವಿಟ್ಟು ಈ ಸ್ಟಾಕಲ್ಲಿ ಬರೋಕ್ಕೆ ಹೋಗ್ಬಿಡಿ. ಸ್ಟಾಕ್ ಇಸ್ ವೆರಿ ವೀಕ್ ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಚೆನ್ನೈ ಪೆಟ್ರೋಲಿಯಂ. ಇದ್ರ ಬಗ್ಗೆ ಒಬ್ಬರು ಕೇಳಿದಾರೆ ಸರ್, ಫಂಡಮೆಂಟಲಿ ಸೂಪರ್ ಆಗಿರುವಂಥ ಸ್ಟಾಕು, ಇದನ್ನ
ಇದನ್ನು ನೀವು ಗುರುತಿಸಿದ್ದೀರಾ, ಇದರಲ್ಲಿ ಆಲ್ರೆಡಿ ಅಕ್ಯುಮುಲೇಷನ್ ಆಗಿದೆ. ಆದರೆ ಇನ್ನೊಂದು ನೀವು ನೋಡೋದಾದರೆ ಇಲ್ಲೊಂದು ನನಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಒಂದು ಹ್ಯಾಂಡಲ್ ಮಾಡಿದೆ, ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಇದೆ. ಸೊ ಅಕಸ್ಮಾತ್ ಏನಾದರೂ ಇದು 425 ಲೆವೆಲ್ನ ಏನಾದರೂ ದಾಟಿ ಮೇಲ್ಗಡೆ ಹೋಯಿತು ಅಂತಂದರೆ ಮುಂಬರೋ ದಿನಗಳಲ್ಲಿ ನಿಮಗೆ ತುಂಬ ಒಂದು ಒಳ್ಳೆ 480 ಈ ಲೆವೆಲ್ಗಳೆಲ್ಲ ನೋಡಲಿಕ್ಕೆ ಸಿಗ್ಬೋದು, ಬಿಕಾಸ್ ಆಫ್ ದ ಕಪ್ ಆ್ಯಂಡ್ ಹ್ಯಾಂಡ್ ಪ್ಯಾಟರ್ನ್ ಆಗಿರೋದ್ರಿಂದ. ಸೊ ಫಂಡಮೆಂಟಲಿ ಒಳ್ಳೆ ಸ್ಟಾಕು, ಏನು ಕಂಪ್ಲೇಂಟ್ಸ್ ಇಲ್ಲ ಈ ಸ್ಟಾಕಲ್ಲಿ. ಸೊ ನಿಮಗೆ ನೋಡಿ 400 ಈಗಲೇ ನೀವು ರಿಸ್ಕ್ ತೊಗೊತೀರಾ ಅಂತಂದರೆ ಇದನ್ನು ನೀವು 360ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು 440 ಟಾರ್ಗೆಟ್ಗಳನ್ನು ಮುಂಬರೋ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 1:1 ಟ್ರೇಡ್ ಸಿಗುತ್ತೆ. 390 ಎಂಟರ್ ಆದರೆ 440 360 ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ರೀತಿ ಕಾಣಿಸ್ತಾ ಇದೆ. ಸೊ ಕರೆಂಟ್ಲಿ ಇದು ಚೆನ್ನಾಗೇ ಕಾಣಿಸ್ತಾ ಇದೆ ನನಗೆ ಚಾರ್ಟ್ ಪ್ಯಾಟರ್ನ್ ನೋಡ್ತಾ ಹೋಗೋಣ, ಒಂದು ಆಲ್ ಟೈಮ್ ಹೈ ಕಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥ ಸ್ಟಾಕು ಕ್ಯಾಸ್ಟ್ರಾಲ್ ಇಂಡಿಯಾ. ಸೊ ಕ್ಯಾಸ್ಟ್ರಾಲ್ ಇಂಡಿಯಾ ಬಗ್ಗೆ ಕೇಳಿದಿರಾ, ಇದು ವೀಕ್ಲಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ಸುಮಾರು ದಿನದಿಂದ ಇದು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿತ್ತು. ಈಗ ಒಂದು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇದು ಕೂಡ ಫಂಡಮೆಂಟಲಿ ನನಗೇನಂತ ವೀಕ್ ಸ್ಟಾಕ್ ಅಂತ ಕಾಣಿಸ್ತಿಲ್ಲ, ಫಂಡಮೆಂಟಲಿ ಚೆನ್ನಾಗಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಈ ಟ್ರೆಂಡ್ ಲೈನ್ ನೀವು ಸಪೋರ್ಟ್ ಆಗಿ ಇಟ್ಕೊಂಡು ಅಂದರೆ 120ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮುಂಬರೋ ದಿನಗಳಲ್ಲಿ ನೀವು 140 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿ 140 160 ಈ ಟಾರ್ಗೆಟ್ಗಳಿಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗ್ತಾ ಇರೋದ್ರಿಂದ. ಬಟ್ ಸ್ಟಾಪ್ ಲಾಸು ಈ ಟ್ರೆಂಡ್ ಲೈನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಅದೇ ನೆಕ್ಸ್ಟ್ ನಾವು ನೋಡ್ತಿರೋಂಥ ಸ್ಟಾಕು ಮಹೇಂದ್ರ ಲಾಜಿಸ್ಟಿಕ್ಸ್. ಸರ್ ಇವತ್ತು ನಾವು ಮಾತಾಡ್ತಿರೋ ಸ್ಟಾಕಲ್ಲಿ ವೀಕ್ ಸ್ಟಾಕ್ ಅಂದರೆ ಇದು ಫಂಡಮೆಂಟಲಿ ಕೂಡ ಇದು ವೀಕ್ ಸ್ಟಾಕು. ಮತ್ತು ನಿಮಗೆ ಆಸ್ ಪರ್ ದ ಚಾರ್ಟ್ ಪ್ಯಾಟರ್ನ್ ನೋಡಿದ್ರು ತುಂಬ ವೀಕ್ ಅಂತ ಕಾಣಿಸ್ತಾ ಇದೆ. ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ನ ಏನಾದರೂ ಬ್ರೇಕ್ ಆಯಿತು ಅಂದರೆ ಮುಂಬರೋ ದಿನಗಳಲ್ಲಿ 320 300 ಈ ಟಾರ್ಗೆಟ್ ನೋಡಲಿಕ್ಕೆ ಸಿಗ್ಬೋದು ನಿಮಗೆ. ಹಾಗಾಗಿ ದಯವಿಟ್ಟು ಇದು ಇನ್ವೆಸ್ಟ್ ಮಾಡೋ ಸಮಯ ಅಲ್ಲ. ಇದರಲ್ಲೂ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾರೆ. ಆ ಟ್ರೆಂಡ್ ಲೈನ್ ಬಿಟ್ಟು ಮೇಲ್ಗಡೆ ಬಂದರೆ ಸರಿಸುಮಾರು 450 ಲೆವೆಲ್ಗೆ ಬರುತ್ತಲ್ಲ, ಆವಾಗ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಇವಾಗ ಇದು ವೀಕ್ ಅಂತ ಕಾಣಿಸ್ತಾ ಇದೆ ಮಹೇಂದ್ರ ಲಾಜಿಸ್ಟಿಕ್ಸ್. ಫಂಡಮೆಂಟಲಿ ಕೂಡ ಇದು ವೀಕ್ ಸ್ಟಾಕು, ರೆಕಮೆಂಡ್ ಮಾಡ್ತಾ ಇಲ್ಲ ನಾನು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಪವರ್ ಗ್ರಿಡ್. ನೋಡಿ ಪವರ್ ಗ್ರಿಡ್ ಅನ್ನೋ ಕಂಪನಿ, ಇದರಲ್ಲಿ ಒಂದು ಮಂತ್ಲಿ ಕ್ಯಾಂಡ್ಲಿಗೆ ಹೋಗೋಣ. ಮಂತ್ಲಿ ಕ್ಯಾಂಡ್ಲಿಗೆ ಹೋದರೆ ನಮಗೆ ಡೇಟಾ ಇಲ್ಲಿ 2008ರಿಂದ ಇದೆ. 2008ರಿಂದ ನಿಮಗೆ 2015 ತನಕ ಸರಿಸುಮಾರು 120 ಈ ರೇಂಜನ್ನು ಬಿಟ್ಟು ದಾಟೇ ಹೋಗಿಲ್ಲ. ಅಂದರೆ ಝೀರೋ ರಿಟರ್ನ್. ಯಾರಾದರೂ 2008ರಲ್ಲಿ ಇನ್ವೆಸ್ಟ್ ಆಗಿದ್ದಾರೆ ಇದರಲ್ಲಿ 2015 ಆಗೋ ತನಕ ಅವರಿಗೆ ಏನು ಪಾಸಿಟಿವ್ ರಿಟರ್ನೇ ಕೊಟ್ಟಿಲ್ಲ. ನೋಡಿ 8 ವರ್ಷ ಅದೇ ಝೋನಲ್ಲಿ ಇತ್ತು, 7-8 ವರ್ಷ. ಅದಾದಮೇಲೆ ನಿಮಗೆ ವಾಪಸ್ ಮೇಲೆ ಹೋಗಿತ್ತು. ಕೋವಿಡ್ ಟೈಮಲ್ಲಿ 160 ಹೋಗಿತ್ತು, ಮತ್ತು ಕೋವಿಡ್ ಟೈಮಲ್ಲಿ ಆ ಝೋನ್ ಒಳಗಡೆ ಬಂತು. ಬಟ್ ಅಲ್ಲಿಂದ ನಿಮಗೆ ಏನು ಒಂದು ರಿಕವರಿ ಕೊಟ್ಟಿದೆ. ಇವಾಗ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ. ಇದು ಒಂದು ಆಲ್ ಟೈಮ್ ಹೈ ಝೋನಿಗೆ ಬಂದಿದೆ ಇವಾಗ ಪವರ್ ಗ್ರಿಡ್. ಸೊ ಇದು ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಪಾಸ್ ಮಾಡಿದೆ. ಇಲ್ಲಿ ನೋಡಿ ಪಾಸ್ ಮಾಡಿದೆ, ಪಾಸ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಅನ್ಚಾರ್ಟೆಡ್ ಟೆರಿಟರಿ ನೋಡ್ತಾ ಹೋಗೋಣ ಎಲ್ಲಿ ತನಕ ಮೇಲೆ ಹೋಗ್ಬೋದು ಅಂತ. ಬಟ್ ಇಷ್ಟೊಂದು ಲಾಂಗ್ ಇಯರ್ಸ್ ಒಂದು ವೆಯ್ಟ್ ಮಾಡಿ ಒಂದು ಬ್ರೇಕ್ಔಟ್ ಕೊಡುತ್ತಲ್ಲ, ಅದು ಒಂದು ಮೊಮೆಂಟಮ್ ಉಳಿತಾ ಹೋಗುತ್ತೆ. ಸೊ ನೋಡೋಣ ಮುಂಬರೋ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಮೇಲ್ಗಡೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ಬಟ್ ಅನ್ಚಾರ್ಟೆಡ್ ಟೆರಿಟರಿ ಇದೆ. ಈಗಂತೂ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋದಲ್ಲ, ಬಟ್ ನಿಮಗೆ ತೋರಿಸ್ತೆ ಒಂದು ಇಂಟ್ರೆಸ್ಟಿಂಗ್ ಚಾರ್ಟ್ ಅಂತ ಕಾಣಿಸ್ತು, ಅದಕ್ಕೋಸ್ಕರ ತೋರಿಸ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ಮಿಷನ್ ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. SGX ನಿಫ್ಟಿ ಗಿಫ್ಟ್ ಸಿಟಿ ಬಗ್ಗೆ ಸುಮಾರು ಜನ ಒಂದಿಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ನಾನು ಅದ್ರ ಬಗ್ಗೆ ಚೆಕ್ ಮಾಡಿಲ್ಲ. ನ್ಯೂಸ್ ನೋಡ್ಬಿಟ್ಟು ಆಮೇಲೆ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ IIFL ಸೆಕ್ಯೂರಿಟೀಸಲ್ಲಿ ಯಾರಾದರೂ ಅಕೌಂಟ್ ಓಪನ್ ಮಾಡಿದರೆ ನೋಡಿ ಆತಂಕ ಪಡುವಂಥದ್ದು ಏನಿಲ್ಲ, ಅವರು ಅಪೀಲ್ ಮಾಡಿದ್ದಾರೆ. ಇದು 2011ರಿಂದ 13 ಟೈಮಲ್ಲಿ ಅವರು ನಮ್ಮ ಟ್ರೇಡಿಂಗ್ ವಾಲೆಟಲ್ಲಿ ಏನು ನಾವು ಇಟ್ಟಿರ್ತೀವಲ್ಲ ದುಡ್ಡು, ಅದನ್ನು ಓನ್ ಟ್ರೇಡಿಗೆ ಉಪಯೋಗಿಸ್ಕೊಂಡ್ರು ಅಂತ ಇದ್ದಿದ್ದ ಅಲಿಗೇಷನ್. 2014ರಲ್ಲಿ ಮಾಡಿದ ಅಲಿಗೇಷನ್ಗೆ ಇವಾಗ ಆ್ಯಕ್ಷನ್ ತೆಗಿತಾ ಇದೆ ಸೆಬಿ. ಇನ್ನು 2 ವರ್ಷ ನೀವು ಯಾರೋ ಹೊಸ ಕ್ಲೈಂಟನ್ನು ರಿಜಿಸ್ಟರ್ ಮಾಡ್ಕೋಬಾರ್ದು ಅಂತ. ನೋಡಿ ಇಷ್ಟು ಡಿಲೇ ಆಗೋಯ್ತು ಅಂತಂದರೆ, ಅಕಸ್ಮಾತ್ ಅವರೇನಾದ್ರು ಮತ್ತೆ ಫ್ರಾಡ್ ಆಪರೇಷನ್ಸಲ್ಲಿ ಯೂಸ್ ಮಾಡಿದ್ದಿದ್ರೆ 45 ಲಕ್ಷ ಏನೋ ಕ್ಲೈಂಟ್ಸ್ ಇದ್ದಾರೆ ಅವರಿಗೆ. ಸೊ ಏನು ಕತೆ, 4 ಲಕ್ಷ ಕ್ಲೈಂಟ್ಸ್ ಇದ್ದಾರೆ, ಏನು ಕತೆ ಅವ್ರದ್ದೆಲ್ಲ. ಸೊ ಆ್ಯಕ್ಷನ್ ತೊಗೋಬೇಕಾದ್ರೆ ಸೆಬಿ ಖಂಡಿತ ಒಳ್ಳೇದು ಆ್ಯಕ್ಷನ್ ತೊಗೊಳೋಂಥದ್ದು, ಆದರೆ ತುಂಬ ಬೇಗ ತೊಗೋಬೇಕು. ಇಷ್ಟು 8-10 ವರ್ಷ ಬಿಟ್ಟು ತೊಗೊಂಡ್ರೆ ಅಷ್ಟೊತ್ತಿಗೆ ಆ ಕಂಪ್ನಿನೇ ಇಲ್ದಲ್ಲ ಇದ್ದರೆ ಏನು ಮಾಡ್ಬೋದಿತ್ತು ಅನ್ನೋದು. ಸೊ ಒಂದು ಆ ಶೇರ್ನ ನಾನು ನೋಡೋಕೆ ಹೋಗಿಲ್ಲ, ಮೊನ್ನೆಲ್ಲ ಲೋಯರ್ ಸರ್ಕ್ಯೂಟ್ ಆಗಿತ್ತು ಅನ್ಸುತ್ತೆ. IIFL ಸೆಕ್ಯೂರಿಟೀಸ್ ಯಾರಾದರೂ ಅದರಲ್ಲಿ ಆಲ್ರೆಡಿ ನೀವು ಅಕೌಂಟ್ ಇದ್ದೀರಾ ಅಂತಂದರೆ ಸದ್ಯಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವ ರೆಪ್ಯೂಟೆಡ್ ಬ್ರೋಕರ್ ಜೊತೆ ಇದ್ದರೆ ನಿಮಗೆ ಅದೊಂದು ಸೇಫ್ ಆಗಿರುತ್ತೆ ಅಂತ. ಅಪ್ಸ್ಟಾಕ್ಸ್ ಆಗಲಿ ಜೆರೋದಾ ಆಗಲಿ ಯಾವುದ್ರಲ್ಲಾದರೂ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಸ್ಯಾಸ್ ಆನ್ಲೈನ್, ಏಂಜಲ್, ಫೈರ್ಸು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಅದರ ಸ್ನ್ಯಾಪ್ಶಾಟ್ನ ನನಗೆ ಕಳಿಸಿದ್ರೆ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಮತ್ತು ಕೆಲವರು ಏನು ಮಾಡ್ತಾ ಇದ್ದಾರೆ, ರೆಫರೆನ್ಸ್ ಕೋಡ್ ಅಂತ ಕೇಳಿದ್ರೆ ನಿಮಗೆ ದಯವಿಟ್ಟು ರೆಫರೆನ್ಸ್ ಕೋಡ್ನ ಎಂಟರ್ ಮಾಡಿ. ಇಲ್ಲ ಅಂತಂದರೆ ನನ್ನ ಅಫಿಲಿಯೇಷನ್ಗೆ ಟ್ಯಾಗ್ ಆಗೋದಿಲ್ಲ. ಹಾಗಾಗಿ ನೀವು ಅಕೌಂಟ್ ಓಪನ್ ಮಾಡಿದ್ರೂ ನಾನು ಕನ್ಸಿಡರ್ ಆಗಲ್ಲ. ಉದಾಹರಣೆಗೆ ಸ್ಯಾಸ್ ಆನ್ಲೈನಲ್ಲಿ ಮತ್ತು ಏಂಜಲ್ ಒನ್ನಲ್ಲಿ ಇಬ್ಬರು ಆ ರೀತಿ ಟ್ರೈ ಮಾಡಿದ್ದಾರೆ, ಆದರೆ ನೀವು ರೆಫರೆನ್ಸ್ ಕೋಡ್ ಕೊಡ್ತಾ ಇರೋದು ಕಾರಣದಿಂದಾಗಿ ಅವರು ಸರಿಯಾಗಿ ಮ್ಯಾಪ್ ಮಾಡಿಲ್ಲ. ಸೊ ದಯವಿಟ್ಟು ಅದನ್ನು ನೋಡಿ. ಅಥವಾ ನೀವೇನಾದ್ರು ಅಕೌಂಟ್ ಓಪನ್ ಮಾಡಬೇಕು ಅಂತಿದ್ದೀರಾ ಅಂದರೆ ನಮ್ಮ ಚಾನಲ್ ಅಫಿಲಿಯೇಷನ್ ಮೂಲಕ ಅದಕ್ಕೆ ಮುಂಚೆ ನನಗೆ ಒಂದ್ಸಲ ಇನ್ಫಾರ್ಮ್ ಮಾಡಿ. ಎನ್ರೋಲ್ ಗ್ರೂಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ ಅದು, ಅಲ್ಲಿ ಬಂದುಬಿಟ್ಟು ನಾನು ಓಪನ್ ಮಾಡಬೇಕು ಅಂತ ಇದ್ದೀನಿ, ಏನು ಕೊಡಬೇಕು ರೆಫರೆನ್ಸ್ ಕೋಡ್ ಅಂತ ಒಂದ್ಸಲ ಕೇಳಿ. ಯಾಕಂದರೆ ಸುಮ್ಮನೆ ನೀವು ಅಕೌಂಟ್ ಓಪನ್ ಮಾಡಿ ಆಮೇಲೆ ಅವರು ಅದಕ್ಕೆ ಒಪ್ಪಲಿಲ್ಲ ಅಂತಂದರೆ ನೀವು ಅಕೌಂಟ್ ಓಪನ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಅಥವಾ ನೀವೇನಾದರೂ ಸಬ್ಸ್ಕ್ರಿಪ್ಷನ್ ಬೇಸಲ್ಲಿ ನಮ್ಮ ಚಾನಲ್ ಜಾಯ್ನ್ ಆಗಬೇಕು ಅಂತಂದರೆ ಅದು ಕೂಡ ನಾನು